ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದಲ್ಲಿ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ವಿವಿಧೆಡೆ ಶನಿವಾರ ಬೆಳಗ್ಗೆ ಸಾಮೂಹಿಕ ಪ್ರಾರ್ಥನೆ ನಡೆದಿದ್ದು ಶುಭಾಶಯ ವಿನಿಮಯ ಮಾಡಿಕೊಂಡಿದ್ದಾರೆ. ಬೆಂಗಳೂರು ರಸ್ತೆಯಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ಬೆಳಗ್ಗೆಯಿಂದಲೇ ಜನರು ಸಾಮೂಹಿಕ ಪ್ರಾರ್ಥನೆಗಾಗಿ ಹೆಜ್ಜೆ ಹಾಕಿದ್ದಾರೆ. ಸಾವಿರಾರು ಜನರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇನ್ನು ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಭಾಗವಹಿಸಿ ಮಾನವೀಯತೆ, ಸಹನೆ ಮತ್ತು ದೈವ ಭಕ್ತಿಯ ಸಂಕೇತವಾಗಿರುವ ರಂಜಾನ್ ಕೇವಲ ಮುಸ್ಲಿಂ ಸಮುದಾಯದ ಹಬ್ಬವಲ್ಲ, ಇದು ಶಿಸ್ತು, ಆತ್ಮಾವಲೋಕನ ಮತ್ತು ಮೌಲ್ಯಗಳ ಪುನರ್ ಸ್ಥಾಪನೆಯ ಮಹಾನ್ ಕಾಲಘಟ್ಟ. ಇಸ್ಲಾಮಿಕ್ ಕ್ಯಾಲೆಂಡರ್ನ 9ನೇ ತಿಂಗಳಾದ ಈ ಮಾಸವು ಮನುಷ್ಯನ ದೇಹ, ಮನಸ್ಸು ಮತ್ತು ಆತ್ಮವನ್ನ ಸಮತೋಲನದಲ್ಲಿ ರೂಪಿಸುವ ಅಪೂರ್ವ ಅವಕಾಶವಾಗಿದೆ ಎಂದಿದ್ದಾರೆ. ನಗರದ ರಹೀಂ ನಗರ, ಅಂಬೇಡ್ಕರ್ ನಗರ, ಹಳೆ ನಗರ, ಸೂಜಿಮಲ್ಲೇಶ್ವರ ರಸ್ತೆ ಸೇರಿದಂತೆ ನಗರದಾದ್ಯಂತ ಇರುವ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ನಡೆಯಿತು. ಹೊಸ ದಿರಿಸು, ವಿಶೇಷ ಟೋಪಿ, ಕಣ್ಣಿಗೆ ಕಾಡಿಗೆ ಇಟ್ಟ ಚಿಕ್ಕ ಮಕ್ಕಳು ಎಲ್ಲರ ಗಮನ ಸೆಳೆದಿದ್ದಾರೆ. ನಮ್ಮ ಸಲ್ಲಿಕೆ ಬಳಿಕ ಪರಸ್ಪರ ಈದ್ ಮುಬಾರಕ್ ಎಂದು ಶುಭಾಶಯ ವಿನಿಮಯ ಮಾಡಿಕೊಂಡಿದ್ದಾರೆ. ಪ್ರಾರ್ಥನಾ ಸ್ಥಳದಲ್ಲಿ ಪೊಲೀಸರು ಭದ್ರತೆ ಕಲ್ಪಿಸಿದ್ದಾರೆ. पहली बात तो ये है कि आज के मौके पर हम अल्लाह का शुक्र अदा करें, इबादतों की तौफीक पर कबूलियत की दुआ करें, इबादतों की अल्लाह ताला हमारी इबादतों को कबूल फरमाए। जो कमी कोताही हुई ईद के इस मैदान में अल्लाह से माफी तलाफी कर ले, अल्लाह हमें इसके अमल की तौफीक नसीब फरमाए। दूसरी बात यह है कि जैसा कि हमने रमजान भर में इबादतें की है, नमाजों का बड़ा एहतमाम किया, मस्जिदें हमारी माशाअल्लाह पूरी की पूरी फुल हो जाती है। इफ्तार हो, फजर हो, इशा हो, मगरिब हो, असर हो ಆಚರಣೆ ಮಾಡುವಂತಹ ಈ ಒಂದು ರಂಜಾನ್ ಒಂದು ಪವಿತ್ರವಾದ ಹಬ್ಬದಂದು ಇವತ್ತಿಗಾಗಲೇ ಗುರುಗಳು ರಂಜಾನ್ ಕುರಿತು, ಕುರಾನನ್ನು ಕುರಿತು, ಇಸ್ಲಾಂ ಧರ್ಮವನ್ನು ಕುರಿತು, ಶಾಂತಿ ಸಹಬಾಳ್ವೆಯ ಕುರಿತು ಎಲ್ಲ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡುವಂತಹ ಈ ಹಬ್ಬದಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ, ಚಳ್ಳಕೆರೆ ನಗರದಲ್ಲಿ ಪ್ರತಿ ವರ್ಷದಂತೆ ತಾವೆಲ್ಲರೂ ಏನು ಆ ಒಂದು ಇಸ್ಲಾಂ ಧರ್ಮದಲ್ಲಿದೆ, ಕುರಾನ್ ಧರ್ಮದಲ್ಲಿದೆ, ಅದಕ್ಕೆ ಒಂದು ಪೂರಕವಾಗಿ ತಾವೆಲ್ಲರೂ 30 ದಿವಸಗಳ ಕಾಲ ಇನ್ನು ಸೂರ್ಯ ಹುಟ್ಟಿದ ಮೇಲೆ ಸೂರ್ಯಾಸ್ತದವರೆಗೆ, ಸೂರ್ಯ ಮುಳುಗುವವರೆಗೆ ತಾವೆಲ್ಲರೂ ಉಪವಾಸವನ್ನು ಮಾಡಿ ಒಂದು ತಟ್ಟು ನೀರನ್ನು ಕುಡಿದ ಆ ಧರ್ಮ ಶ್ರದ್ಧೆಯನ್ನ, ಭಕ್ತಿಯನ್ನ ತಾವು ಸಮರ್ಪಣೆ ಮಾಡಿ ಈ ಪ್ರಪಂಚದಲ್ಲಿ ಶಾಂತಿ ಮೂಡಬೇಕು ಅಂತ ಹೇಳಿ ಜೊತೆಗೆ ಎಲ್ಲ ಒಂದು ನಮ್ಮ ಎಲ್ಲ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಿದ್ದೀರಾ. ನಮಗೆಲ್ಲರಿಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಈಗಾಗಲೇ ನೀವೇನು ಮುಸ್ಲಿಂ ಮುಖಂಡರುಗಳು ತಾವೆಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ಗಾಂಧಿನಗರದ ಮುಖಂಡರು ಇರ್ಬೋದು, ನಮ್ಮ ಬಳ್ಳಾರಿ ನಗರದ ಜಾಮಿಯಾ ಮಸೀದಿಯವರ ಮುಖಂಡರು, ಯಾಕೂಬವರು, ನಮ್ಮ ಒಗ್ಗಟ್ಟು ಯಾವ ರೀತಿಯಾಗಿ ಇಡೀ ಪ್ರಪಂಚದಲ್ಲಿ ಈ ಸಮುದಾಯ ಆ ಪ್ರಾರ್ಥನೆ ಮಾಡ್ತಾರೆ, ಆ ಧರ್ಮವನ್ನು ಪಾಲಿಸ್ತಾರೆ, ಅದೇ ರೀತಿ ತಾವೆಲ್ಲರೂ ಏನು ಪ್ರತಿನಿಧಿಸ್ತೀರ, ಕೆಲವು ಅಭಿವೃದ್ಧಿ ಇರ್ಬೋದು, ಆ ಜನಾಂಗದ ಏಳಿಗೆಗಿರ್ಬೋದು, ಜನಾಂಗದ ಶಾಂತಿಗೋಸ್ಕರ ಇರ್ಬೋದು, ತಮ್ಮನ್ನು ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ತಾವು ಯಾವ ರೀತಿಯಾಗಿ ಅಲ್ಲನ ಒಂದು ನೇರವಾಗಿ ಅಲ್ಲನ ನೆನೆಸ್ತಾ ತಾವೆಲ್ಲ ಏನು ಭಕ್ತಿಯನ್ನು ಸಮರ್ಪಣೆ ಮಾಡ್ತೀವಿ, ಅದೇ ರೀತಿಯಾಗಿ ನಿಮ್ಮ ಅಭಿವೃದ್ಧಿ ಕೆಲಸಗಳಲ್ಲಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿರ್ಬೋದು ತಮ್ಮ ಒಗ್ಗಟ್ಟನ್ನು ಕಾಯ್ತಾ ಜನಾಂಗದ ಅಭಿವೃದ್ಧಿ, ಬರೀ ಮುಸ್ಲಿಂ ಸಮಾಜದ ಮೊದಲುಗೊಂಡು ಎಲ್ಲ ಜಾತಿ ಜನಾಂಗದ ಸಹಬಾಳ್ವೆಯೊಂದಿಗೆ ಬಾಳ್ಲಿಕ್ಕೆ ಈ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿ ನಿಮ್ಮನ್ನೆಲ್ಲ ಕೇಳ್ತಾ, ನೀವೇನ್ ಬಯಸ್ತೀರಾ, ನೀವೇನ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನ ನಾನು ಶಾಸಕನಾಗಿ ಖಂಡಿತವಾಗ್ಲೂ ಅದನ್ನ ಮಾಡ್ತೀನಿ, ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ, ನಾನು 13 ವರ್ಷದಲ್ಲಿ ಎಲ್ಲ ಈ ಒಂದು ಸಂವಿಧಾನದಲ್ಲಿ ನಾನು ಭಾಗವಹಿಸ್ತೀನಿ. ರಂಜಾನ್ ಇರ್ಬೋದು, ಬಕ್ರೀದ್ ಇರ್ಬೋದು, ಜೊತೆಗೆ ನನ್ನ ಶಾಸಕನಾಗಿನ ಪೂರ್ವದಲ್ಲಿ 3